ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ಚಕ್ರವರ್ತಿ ಇದ್ದ. ಉತ್ತರ ಭಾರತದ ಅಜೇಯ ಸಾಮ್ರಾಟನನ್ನೇ ತಡೆದು ನಿಲ್ಲಿಸಿದಂತಹ ವೀರ. ಅವನ ಹೆಸರು ಇಮ್ಮಡಿ ಪುಲಿಕೇಶಿ. ಬನ್ನಿ, ಅವನ ಸಾಹಸ, ಸಾಮ್ರಾಜ್ಯ ವಿಸ್ತರಣೆ ಮತ್ತು ಅಂತಿಮವಾಗಿ ಅವನ ದುರಂತ ಪತನದ ರೋಚಕ ಜೀವನ ಚರಿತ್ರೆಯೊಳಗೆ ಇಳಿದು ನೋಡೋಣ. ನಮ್ಮ ಈ ಪಯಣ ಶುರುವಾಗುವುದೇ ಈ ಒಂದು ಪ್ರಶ್ನೆಯ ಒಂದಿಗೆ. ಇದು ಸುಮ್ಮನೆ ಒಂದು ಪ್ರಶ್ನೆ ಅಷ್ಟೇ ಅಲ್ಲ. ಇಡೀ ಉತ್ತರ ಭಾರತವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಚಕ್ರವರ್ತಿ ಹರ್ಷವರ್ಧನನ ದಕ್ಷಿಣದ ಕನಸನ್ನ ನುಚ್ಚುನೂರು ಮಾಡಿದ ದಕ್ಕನಿನ ವೀರ ಇಮ್ಮಡಿ ಪುಲಿಕೇಶಿಯ ಜೀವನದ ಬಹುದೊಡ್ಡ ಸಾಧನೆಯನ್ನು ಈ ಪ್ರಶ್ನೆ ನಮಗೆ ಪರಿಚಯಿಸುತ್ತೆ. ಆದ್ರೆ ಪುಲಕೇಶಿಯ ಕಥೆ ವೈಭವದಿಂದ ಏನೂ ಶುರುವಾಗ್ಲಿಲ್ಲ. ಅವನು ಸಿಂಹಾಸನ ಏರೋದಕ್ಕೂ ಮುಂಚೆ ತನ್ನ ಸ್ವಂತ ರಕ್ತ ಸಂಬಂಧಿಯೊಂದಿಗೆ ಅಧಿಕಾರಕ್ಕಾಗಿ ಒಂದು ದೊಡ್ಡ ಅಪಾಯಕಾರಿ ಆಂತರಿಕ ಸಂಘರ್ಷವನ್ನ ಎದುರಿಸಬೇಕಾಗಿ ಬಂತು. ನೋಡಿ, ಪುಲಕೇಶಿ ಹುಟ್ಟಿನಿಂದಲೇ ರಾಜನಾಡಬೇಕಿದ್ದವನು. ಅವನ ತಂದೆ 1ನೇ ಕೀರ್ತಿವರ್ಮ. ಆದರೆ ತಂದೆಯ ಅಕಾಲಿಕ ಮರಣದ ನಂತರ ಅಧಿಕಾರದ ದುರಾಸೆಯಿಂದ ಅವನ ಚಿಕ್ಕಪ್ಪ ಮಂಗಳೇಶನೇ ಸಿಂಹಾಸನವನ್ನ ಕಸಿದುಕೊಂಡ. ಪುಲಕೇಶಿ ಇನ್ನೂ ಬಾಲಕ ಅನ್ನೋ ನೆಪವನ್ನೊಡ್ಡಿ ಅವನ ಹಕ್ಕನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತುಕೊಳ್ಳಲಾಯಿತು. ಇದು ಬರೀ ರಾಜಕೀಯ ಸಂಘರ್ಷ ಆಗಿರಲಿಲ್ಲ. ಐಹೊಳೆ ಶಾಸನದ ಪ್ರಕಾರ ಇದು ವೈಯಕ್ತಿಕ ಅಸೂಯೆಯ ಕಥೆಯೂ ಹೌದು. ಪುಲಕೇಶಿಯನ ಹೆಚ್ಚುತ್ತಿದ್ದ ಜನಪ್ರಿಯತೆ ಮತ್ತು ಸಾಮರ್ಥ್ಯವನ್ನ ಕಂಡು ಮಂಗಳೇಶನಿಗೆ ಸಹಿಸಲೇ ಆಗ್ಲಿಲ್ಲ. ಈ ಅಸೂಯೆಯೇ ಮುಂದೆ ಒಂದು ರಕ್ತಸಿಕ್ತ ಅಂತರ್ಯುದ್ಧಕ್ಕೆ ಕಾರಣವಾಗುತ್ತೆ. ಅವರ ಹೆಸರಲ್ಲೇ ಒಂದು ಗತ್ತಿದೆ ಅಲ್ವಾ? ಪುಲಕೇಶಿ ಅನ್ನೋ ಹೆಸರಿಗೆ 2 ಅದ್ಭುತ ಅರ್ಥಗಳಿವೆ. ಒಂದು, ಪುಲಿಕೇಶಿ ಅಂದ್ರೆ ಹುಲಿಯ ಕೂದಲಿನ ಹಾಗೆ ಬಲಶಾಲಿಯಾದವನು ಅಂತ. ಮತ್ತೊಂದು, ಇನ್ನೂ ಕಾವ್ಯಾತ್ಮಕವಾಗಿ ಹೇಳೋದಾದ್ರೆ ಪುಲಕಕೇಶಿ ಅಂದ್ರೆ ಯಾರು ಹೆಸರು ಕೇಳಿದ್ರೇನೆ ಮೈ ರೋಮಾಂಚನಗೊಳ್ಳುತ್ತದೆಯೋ ಅವನು ಅಂತ. ಈ 2 ಅರ್ಥಗಳು ಅವರ ವ್ಯಕ್ತಿತ್ವಕ್ಕೆ ಪಕ್ಕಾ ಸೂಟಾಗುತ್ತ. ಕೊನೆಗೂ ತನ್ನ ಹಕ್ಕಿಗಾಗಿ ಹೋರಾಡಿದ ಪುಲಕೇಶಿ ಚಿಕ್ಕಪ್ಪ ಮಂಗಳೇಶನನ್ನ ಯುದ್ಧದಲ್ಲಿ ಸೋಲಿಸಿ ಹತ್ಯೆಗೈದ. ಇದು ಕೇವಲ ಒಂದು ಗೆಲುವಾಗಿರಲಿಲ್ಲ. ಇದು ತನ್ನ ಜನ್ಮಸಿದ್ಧ ಹಕ್ಕನ್ನ ಮರಳಿ ಪಡೆದು ತನ್ನ ಸಾಮ್ರಾಟನ ಪಯಣವನ್ನ ಅಧಿಕೃತವಾಗಿ ಆರಂಭಿಸಿದ ಕ್ಷಣವಾಗಿತ್ತು. ಸರಿ, ಸಿಂಹಾಸನತೂ ಸಿಕ್ತು. ಆದರೆ ಪುಲಕೇಶಿಯ ನಿಜವಾದ ಕಥೆ ಶುರುವಾಗೋದೇ ಇಲ್ಲಿಂದ. ಅವನ ದಿಗ್ವಿಜಯಗಳು ಅವನನ್ನು ಇತಿಹಾಸದ ಒಂದು ಅತ್ಯಂತ ಪ್ರಮುಖ ಮುಖಾಮುಖಿಯತ್ತ ಕೊಂಡೊಯ್ತು. ಸಿಂಹಾಸನ ಏರಿದ ಮೇಲೆ ಪುಲಕೇಶಿ ಸಮ್ಮನೆ ಕೂರಲಿಲ್ಲ. ಇಡೀ ದಕ್ಕನ್ ಪ್ರಸ್ಥಭೂಮಿಯನ್ನ ಒಂದೇ ಆಡಳಿತದಡಿ ತರಬೇಕು ಅಂತ ಸತತ ಯುದ್ಧಗಳನ್ನ ಮಾಡಿದ. ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ದಕ್ಷಿಣದ ಗಂಗರು, ಆಳುಪರು ಒಂದಾದ ಮೇಲೊಂದರಂತೆ ಎಲ್ಲರನ್ನೂ ಸೋಲಿಸಿ ಉತ್ತರದಲ್ಲಿ ಗುರ್ಜರರವರೆಗೂ ತನ್ನ ಸಾಮ್ರಾಜ್ಯದ ಗಡಿಯನ್ನ ವಿಸ್ತರಿಸಿದ. ಪುಲಕೇಶಿಯ ಈ ನಿರಂತರ ವಿಸ್ತರಣೆ ಅನಿವಾರ್ಯವಾಗಿ ಆ ಕಾಲದ ಮತ್ತೊಂದು ದೊಡ್ಡ ಶಕ್ತಿಯೊಂದಿಗೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು. ಆ ಶಕ್ತಿ ಬೇರೆ ಯಾರೂ ಅಲ್ಲ, ಉತ್ತರ ಭಾರತದ ಮಹಾನ್ ಚಕ್ರವರ್ತಿ ಹರ್ಷವರ್ಧನ. ಇಬ್ಬರು ಮಹಾನ್ ಚಕ್ರವರ್ತಿಗಳ ನಡುವೆ ಯುದ್ಧ ನಡೆಯೋದು ಈಗ ಖಚಿತವಾಗಿತ್ತು. ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ಈ ವಿಜಯವನ್ನ ಐಹೊಳೆ ಶಾಸನದಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ ನೋಡಿ. ಹರ್ಷವರ್ಧನನ ಹೆಸರಲ್ಲೇ ಚಮತ್ಕಾರ ಮಾಡಿ ಅವನ ಹರ್ಷ ಅಂದ್ರೆ ಸಂತೋಷ, ಯುದ್ಧಭೂಮಿಯಲ್ಲಿ ತನ್ನ ಆನೆಗಳು ಸತ್ತು ಬೀಳೋದನ್ನ ಕಂಡು ಹೇಗೆ ಭಯದಿಂದ ಕರಗಿ ಹೋಯ್ತು ಅಂತ ಬರೆದಿದ್ದಾನೆ. ಇದು ಪುಲಕೇಶಿಯ ನಿರ್ಣಾಯಕ ವಿಜಯಕ್ಕೆ ಹಿಡಿದ ಸಾಹಿತ್ಯಕ ಕನ್ನಡಿ. ಆ ಮಹಾನ್ ವಿಜಯದ ನಂತರ ಪುಲಕೇಶಿಯು ಪರಮೇಶ್ವರ ಅಂದ್ರೆ ಸರ್ವೋಚ್ಚ ಅಧಿಪತಿ ಅನ್ನೋ ಬಿರುದನ್ನು ಧರಿಸಿದ. ಇದು ಬರೀ ಒಂದು ಬಿರುದು ಮಾತ್ರ ಆಗಿರಲಿಲ್ಲ, ಇದೊಂದು ಘೋಷಣೆಯಾಗಿತ್ತು. ಅಂದಿನಿಂದ ನರ್ಮದಾ ನದಿಯೇ ಹರ್ಷ ಮತ್ತು ಪುಲಕೇಶಿಯ ಸಾಮ್ರಾಜ್ಯಗಳ ನಡುವಿನ ಅಧಿಕೃತ ಗಡಿಯಾಯಿತು. ಸರಿ, ಈಗ ದೃಷ್ಟಿಕೋನವನ್ನ ಸ್ವಲ್ಪ ಬದಲಿಸೋಣ. ಪುಲಕೇಶಿಯ ಸಾಮ್ರಾಜ್ಯ ಹೊರಗಿನವರ ಕಣ್ಣಿಗೆ ಹೇಗಿತ್ತು? ಅದೃಷ್ಟವಶಾತ್ ಆ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾದ ಯಾತ್ರಿಕ ಹ್ಯುಯೆನ್ಸಾಂಗ್ ನಮಗೆ ಇದರ ಬಗ್ಗೆ ಕೆಲವು ಅಮೂಲ್ಯವಾದ ವಿವರಗಳನ್ನು ನೀಡಿದ್ದಾನೆ. ಹ್ಯುಯೆನ್ಸಾಂಗ್ ಪುಲಕೇಶಿಯರ ಪ್ರಜೆಗಳ ಬಗ್ಗೆ ಬರೆದ ಮಾತುಗಳು ಇವು. ಇದು ರಾಜನ ಬಗ್ಗೆ ಅಲ್ಲ, ಬದಲಿಗೆ ಅವನ ಆಡಳಿತದಲ್ಲಿದ್ದ ಜನರ ಗುಣ ಸ್ವಭಾವವನ್ನು ಸಹ ತೋರಿಸುತ್ತೆ. ಜನರು ಸ್ವಾಭಿಮಾನಿಗಳಾಗಿದ್ರು, ದಯೆಗೆ ಪ್ರತಿಯಾಗಿ ಕೃತಜ್ಞತೆ ಸಲ್ಲಿಸುತ್ತಿದ್ರು, ಆದರೆ ಅನ್ಯಾಯವನ್ನ ಮಾತ್ರ ಎಂದಿಗೂ ಸಹ ಸಹಿಸ್ತಾ ಇರಲಿಲ್ಲ. ಹ್ಯುಯೆನ್ಸಾಂಗ್ನ ದಾಖಲೆಗಳು ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತವೆ. ಪುಲಕೇಶಿ ಸ್ವತಃ ಒಬ್ಬ ಯುದ್ಧಪ್ರಿಯ ಕ್ಷತ್ರಿಯನಾಗಿದ್ದ. ಅವನ ಸೇನೆ ಅತ್ಯಂತ ಶಿಸ್ತಿನಿಂದ ಕೂಡಿತ್ತು. ಅಷ್ಟೇ ಅಲ್ಲ, ಯುದ್ಧದ ಆನೆಗಳಿಗೆ ಮದ್ಯ ಕುಡಿಸಿ ರಣರಂಗಕ್ಕೆ ಇಳಿಸ್ತುಂದ್ರು ಅಂತಾನೂ ಬರೆದಿದ್ದಾನೆ. ಅವನ ಸಾಮ್ರಾಜ್ಯದಲ್ಲಿ ಬೌದ್ಧ ಧರ್ಮ ಕೂಡ ಚೆನ್ನಾಗಿ ಪ್ರವರ್ಧಮಾನದಲ್ಲಿತ್ತು. ಆದರೆ ಎಲ್ಲಕ್ಕಿಂತ ವಿಚಿತ್ರವಾದ ವಿಷಯ ಏನಂದ್ರೆ, ಸೋತ ಸೇನಾಪತಿಗಳಿಗೆ ಮರಣದಂಡನೆ ಇರಲಿಲ್ಲ. ಬದಲಿಗೆ
ಅವರಿಗೆ ಹೆಂಗಸರ ಉಡುಪು ತುಡಿಸಿ ಸಾರ್ವಜನಿಕವಾಗಿ ಅವಮಾನಿಸಲಾಗ್ತಿತ್ತು. ಪ್ರತಿ ಏರಿತಕ್ಕೂ ಒಂದು ಇಳಿತ ಇದ್ದೇ ಇರುತ್ತೆ. ಪ್ರತಿಯೊಂದು ಮಹಾನ್ ಕಥೆಯಲ್ಲೂ ಒಂದು ದುರಂತ ಅಧ್ಯಾಯ ಇದ್ದೇ ಇರುತ್ತೆ. ಪುಲಕೇಶಿಯ ಜೀವನದ ಆ ಅಂತಿಮ ಮತ್ತು ದುರಂತ ಅಧ್ಯಾಯ ಅಂದ್ರೆ ಅವನ ದಕ್ಷಿಣದ ಪ್ರತಿಸ್ಪರ್ಧಿಗಳಾದ ಪಲ್ಲವರೊಂದಿಗಿನ ಸುದೀರ್ಘ ಮತ್ತು ಕಠಿಣ ಸಂಘರ್ಷ. ಈ ಸಂಘರ್ಷ, ಸೇಡು ಮತ್ತು ಪ್ರತೀಕಾರದ ಒಂದು ಸರಣಿಯ ಹಾಗೆ ಇತ್ತು. ಮೊದಲು ಪುಲಕೇಶಿ ಪಲ್ಲವರ ರಾಜಧಾನಿ ಕಾಂಚಿಯ ಮೇಲೆ ದಾಳಿ ಮಾಡಿದ, ಆದರೆ ಅವನನ್ನ ಹಿಮ್ಮೆಟ್ಟಿಸಲಾಯಿತು. ಆದರೆ ಪಲ್ಲವರು ಸುಮ್ನಾಗ್ಲಿಲ್ಲ. ಸೇಡು ತೀರಿಸ್ಕೊಳ್ಳೋಕೆ ಪಲ್ಲವರ ಹೊಸ ರಾಜ 1ನೇ ನರಸಿಂಹವರ್ಮ ನೇರವಾಗಿ ಚಾಲುಕ್ಯರ ಹೃದಯಕ್ಕೆ ಕೈಹಾಕಿದ. ಅವರ ರಾಜಧಾನಿ ವಾತಾಪಿಯ ಮೇಲೆ ದಂಡೆತ್ತಿ ಬಂದ. ಯುದ್ಧದ ಅಂತ್ಯ ಅತ್ಯಂತ ದುರಂತಮಯವಾಗಿತ್ತು. ಸುಮಾರು ಕ್ರಿಸ್ತಶಕ 642ರಲ್ಲಿ ಚಾಲುಕ್ಯರ ಹೆಮ್ಮೆಯ ರಾಜಧಾನಿ ವಾತಾಪಿ ಪಲ್ಲವರ ಕೈವಶವಾಯಿತು. ಈ ಯುದ್ಧದಲ್ಲಿ ಚಕ್ರವರ್ತಿ ಪುಲಕೇಶಿಯು ಸೋಲನುಭವಿಸಿ ಪ್ರಾಣವನ್ನೇ ಕಳೆದುಕೊಂಡ ಅಂತ ಇತಿಹಾಸ ಹೇಳುತ್ತೆ. ಹಾಗಾದ್ರೆ ಪುಲಕೇಶಿಯ ಕತೆ ಸೋಲಿನಲ್ಲಿ ಮುಗ್ದೋಯ್ತಾ? ಇಲ್ಲ. ಅವನ ನಾಟಕೀಯ ಏರಿಕೆ ಮತ್ತು ದುರಂತ ಪತನದ ನಂತರ ಇತಿಹಾಸದ ಪುಟಗಳಲ್ಲಿ ಇಮ್ಮಡಿ ಪುಲಕೇಶಿ ನಮಗಾಗಿ ಬಿಟ್ಟುಹೋದ ಶಾಶ್ವತ ಪರಂಪರೆ ಏನು? ಪುಲಕೇಶಿಯ ಜೀವನ ಅಂತ್ಯವಾಗಿರಬಹುದು, ಆದರೆ ಅವನ ಪರಂಪರೆ ಅಳಿಯೋದಿಲ್ಲ. ಅವನು ಹರ್ಷನ ದಕ್ಷಿಣದ ವಿಜಯದ ಕನಸಿಗೆ ತಡೆಗೋಡೆಯಾದ, ಪಲ್ಲವರ ವಿಸ್ತರಣೆಯನ್ನು ನಿಲ್ಲಿಸಿದ, ಇಡೀ ದಖ್ಖನ್ ಅನ್ನು ಒಂದೇ ಧ್ವಜದಡಿ ಒಂದುಗೂಡಿಸಿದ ಮತ್ತು ಪರ್ಷ್ಯಾದಂತಹ ದೂರದ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿ ಜಗತ್ತಿಗೆ ತನ್ನ ಸಾಮ್ರಾಜ್ಯದ ಬಾಗಿಲು ತೆರೆದ. ಅವನ ಐಹೊಳೆ ಶಾಸನವಂತೂ ಇಂದಿಗೂ ಸಂಸ್ಕೃತ ಸಾಹಿತ್ಯದ ಒಂದು ಅನರ್ಘ್ಯ ರತ್ನವಾಗಿದೆ. ಸಾಮ್ರಾಜ್ಯಗಳು ಶಾಶ್ವತವಲ್ಲ, ಅವು ಕಾಲಾನಂತರದಲ್ಲಿ ಪತನಗೊಳ್ಳಬಹುದು. ಆದರೆ ಒಬ್ಬ ವ್ಯಕ್ತಿಯ ಮಹತ್ವಾಕಾಂಕ್ಷೆ, ಅವನ ಅಸಾಧಾರಣ ವಿಜಯಗಳು ಮತ್ತು ಅವನ ದುರಂತ ಅಂತ್ಯದ ಕಥೆ ಇವತ್ತಿಗೂ ನಮ್ಮನ್ನ ಕಾಡುತ್ತೆ. ಇಮ್ಮಡಿ ಪುಲಕೇಶಿಯ ಈ ಮಹಾನ್ ಜೀವನ ಚರಿತ್ರೆ ನಮಗೆ ಹೇಳುವ ಅಂತಿಮ ಪಾಠವಾದ್ರೂ ಏನು? ಒಮ್ಮೆ ಯೋಚಿಸಿ.